ಸುಮಾರು 350 ವರ್ಷಗಳ ಸುದೀರ್ಘ ಆಳ್ವಿಕೆ ಮಾಡಿದವರು ನಮ್ಮ ಹೊಯ್ಸಳ ಮನೆತನದವರು. ದಕ್ಷಿಣ ಭಾರತದ ಕಲೆ, ವಾಸ್ತುಶಿಲ್ಪ ಹಾಗೂ ಸಾಹಿತ್ಯದ ಬೆಳವಣಿಗೆಗೆ ಹೊಯ್ಸಳರ ಅವಧಿಯು ಮಹತ್ವದ ಯುಗವಾಗಿತ್ತು. ಈ ಅವಧಿಯ 100ಕ್ಕೂ ಹೆಚ್ಚು ದೇವಾಲಯಗಳು ಉಳಿದುಕೊಂಡಿವೆ. ಅವುಗಳಲ್ಲಿ ಹಾರನಹಳ್ಳಿಯ ಕೇಶವ ದೇವಾಲಯವೂ ಒಂದು. 1234ರಲ್ಲಿ ಹಾರನಹಳ್ಳಿಯ ಶ್ರೀಮಂತ ಸಹೋದರರಾದ ದೊಡ್ಡಣ್ಣ ಹೆಗಡೆ, ಸೋಬಣ್ಣ ಹಾಗೂ ಕೇಸಣ್ಣ ಎಂಬುವರು ಕಟ್ಟಿಸಿದ್ದರು. ಈ ಇಡೀ ದೇವಸ್ಥಾನವನ್ನು ಬಳಪದ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇಲ್ಲಿನ ಪ್ರತಿಯೊಂದು ವಿಗ್ರಹದಲ್ಲೂ ಆ ಕಾಲದ ಸುಪ್ರಸಿದ್ಧ ಶಿಲ್ಪಿ ಮಲ್ಲಿತಮ್ಮನ ಕೈಚಳಕ ಕಾಣಬಹುದು. ಹೊಯ್ಸಳರ ವಾಸ್ತುಶಿಲ್ಪದ ವಿಶಿಷ್ಟ ಗುರುತಿನಂತೆ ಈ ದೇವಾಲಯವನ್ನು ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿಸಿದ್ದಾರೆ. ದೇಗುಲದ ಪದರಗಳ ಸಾಲಿನಲ್ಲಿ ಆನೆ ಶಕ್ತಿಯ ಸಂಕೇತ, ಕುದುರೆ ಚಲನವಲನದ ಸಂಕೇತ, ಮಕರ ತೋರಣ ಶಾಂತಿಯ ಸಂಕೇತವನ್ನು ಪ್ರತಿಬಿಂಬಿಸುತ್ತದೆ. ಇದು ತ್ರಿಕುಟಾಚಲ ದೇವಾಲಯವಾಗಿದ್ದು 3 ಗರ್ಭಗೃಹದಲ್ಲಿ ಲಕ್ಷ್ಮೀನರಸಿಂಹ, ಗೋಪಾಲಕೃಷ್ಣ ಹಾಗೂ ಚೆನ್ನಕೇಶವನ ಮೂರ್ತಿಗಳನ್ನು ಕಾಣಬಹುದು. ದೇಗುಲವು ಸುಂದರ ಉದ್ಯಾನವನದ ಮಧ್ಯದಲ್ಲಿ ಅಲಂಕೃತ ವಿಮಾನ ಗೋಪುರದೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ದೇಗುಲದ ಸುತ್ತ ಪ್ರದಕ್ಷಿಣಾ ಸ್ಥಳದಲ್ಲಿ ವಿಷ್ಣುವಿನ 24 ರೂಪಗಳು, ಪಾಂಡುರಂಗ, ಉಗ್ರ ನರಸಿಂಹ, ವರಾಹಮೂರ್ತಿ, ದಕ್ಷಿಣಾಮೂರ್ತಿ ಇನ್ನು ಮುಂತಾದ ಕೆತ್ತನೆಗಳನ್ನು ಸಹ ಕಾಣಬಹುದು. ದೇಗುಲದ ಆವರಣದಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಶಿಲಾಶಾಸನವೂ ಕಂಡುಬರುತ್ತದೆ. ಕಲೆ ಹಾಗೂ ಇತಿಹಾಸ ಪ್ರಿಯರಿಗೆ ಈ ದೇವಾಲಯವೂ ಇಷ್ಟವಾಗುವುದಂತೂ ಸತ್ಯ. ಇನ್ನಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.